ನಾವು ಪ್ರತಿದಿನ ನಮ್ಮ SCR ಬಗ್ಗೆ ಏನೇನು ಪ್ರೋಗ್ರೆಸ್ ಆಗಿದೆ, ಏನೇನು ಮಾಹಿತಿ ಆಗಿದೆ, ಆ ಮಾಹಿತಿಯನ್ನು ನಿಮಗೆ ವಾಟ್ಸಪ್ ಮುಖಾಂತರ ಆಗ್ಬೋದು ಅಥವಾ ನಿಮ್ಮ ಮೇಲ್ ID ಮುಖಾಂತರ ಆಗಲಿ ನಾವು ಒಂದು ಫಾರ್ಮ್ಯಾಟಲ್ಲಿ ನಿಮಗೆ ಈ ತಾಲೂಕಿನ ಬಗ್ಗೆ ಇರುವಂಥ ಮಾಹಿತಿಯನ್ನು ನಾವು ಪಡಿಸ್ಕೊಡ್ತೀವಿ. ಈ ದಿನ ತಮ್ಮೆಲ್ಲರನ್ನೂ ಖುದ್ದಾಗಿ ಭೇಟಿ ಮಾಡಿ ನಿಮಗೆ ಕೆಲವು ಮಾಹಿತಿಗಳನ್ನ ತಿಳಿಸಲಿಕ್ಕೆ ನಾವೆಲ್ಲ ಆಹ್ವಾನಿಸಿದ್ದೀವಿ. ತಾವೆಲ್ಲ ನಮ್ಮ ಆಹ್ವಾನದ ಮೇಲೆ ಆಗಬೇಕಿದೆ. ನಿಮಗೆಲ್ಲರೂ ನನ್ನ ಒಂದು ಹೃದಯದ ಸ್ವಾಗತ ಅಂತ. ಬಂಗಾರಪೇಟೆ ತಾಲೂಕಿನಲ್ಲಿ 253 ಮತಗಟ್ಟೆಗಳಿವೆ. ಬಂಗಾರಪೇಟೆ ತಾಲೂಕಿನಲ್ಲಿ 253 ಮತಗಟ್ಟೆಗಳಿರ್ತದೆ. ಈ 253 ಮತಗಟ್ಟೆಗಳಲ್ಲಿ 35 ಮತಗಟ್ಟೆಗಳು ಪಟ್ಟಣ ಪ್ರದೇಶದಲ್ಲಿ, 218 ಮತಗಟ್ಟೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತದೆ. ಒಟ್ಟು ಬಂಗಾರಪೇಟೆ ತಾಲೂಕಿನಲ್ಲಿ 2,12,696 ಮತದಾರರು ಈ ತಾಲೂಕಿನಲ್ಲಿ ಇರ್ತಾರೆ. ನಮ್ಮ SIR ಪ್ರಕ್ರಿಯೆ ಪ್ರಾರಂಭವಾದ ಕಳೆದ ತಿಂಗಳು 29ನೇ ತಾರೀಕಿನಿಂದ ಇನೋವೇಷನ್ ಫಾರಂ ವಿತರಣೆ ಪ್ರಾರಂಭವಾಗಿದೆ. ಇಂದಿನವರೆಗೆ 2,08,026 ಇನೋವೇಷನ್ ಫಾರಮನ್ನು ನಮ್ಮ BLOಗಳು ಮತದಾರರಿಗೆ ಮನೆ ಮನೆಗೆ ತಲುಪಿಸುತ್ತಾರೆ. ಇನ್ನು 4,670 ಇನೋವೇಷನ್ ಫಾರಂ ವಿತರಣೆಗೆ ಬಾಕಿ ಇರ್ತದೆ. ಆ ಫಾರಮ್ನು ಪ್ರತಿದಿನ ವಿತರಣೆ ಮಾಡ್ತಾಯಿದ್ವಿ. ಪಟ್ಟಣ ಪ್ರದೇಶದಲ್ಲಿ ಸ್ವಲ್ಪ ಮನೆಗಳ ಐಡೆಂಟಿಫೈ ಮಾಡೋದು ತೊಂದರೆ ಆಗಿರೋದ್ರಿಂದ ಇಷ್ಟು ಫಾರಮ್ಮು ಉಳ್ಕೊಂಡಿದೆ. ಅದನ್ನು ಚೆಕ್ ಮಾಡಿ ವಿತರಣೆ ಮಾಡ್ತಾಯಿದ್ದೀವಿ. ಇಂದಿನವರೆಗೂ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ 97.80% ಇನೋವೇಷನ್ ಫಾರಂ ವಿತರಣೆ ಆಗಿದೆ. ಫಾರಂ ವಿತರಣೆ ಆದ ನಂತರ ಆ ಫಾರಮನ್ನು ಫಿಲಪ್ ಮಾಡಿಕೊಂಡು ಆ PLOರು ಆ ಫಾರಮ್ ಮತ್ತೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಡಿಜಿಟಲೈಸೇಷನ್ ಮಾಡಬೇಕು. ಡಿಜಿಟಲೈಸೇಷನ್ ನೋಂದಾವಣೆ ಆದ ಮಾತ್ರ ಅದು ಸಿದ್ಧವಾಗುತ್ತೆ. ಇಲ್ಲಿನವರೆಗೆ 40,295 ಫಾರಮ್ಗಳನ್ನ ಮತದಾರರಿಗೆ ನಾವೇನು ಇನೋವೇಷನ್ ಫಾರಮ್ ವಿತರಣೆ ಮಾಡಿದ್ದು ಅದನ್ನು ಕಲೆಕ್ಟ್ ಮಾಡಿ ಡಿಜಿಟಲೈಸೇಷನ್ ಇವತ್ತಿನ ಬೆಳಿಗ್ಗೆ 8 ಗಂಟೆವರೆಗೆ 40,295 ಫಾರಮ್ಗಳನ್ನ ಡಿಜಿಟಲೈಸೇಷನ್ ಮಾಡಿದೆ. ಇನ್ನು 1,71,687 ಫಾರಮ್ನ ಡಿಜಿಟಲೈಸೇಷನ್ ಬಾಕಿ ಇದೆ. ಇಲ್ಲಿವರೆಗೆ 18.94% ಡಿಜಿಟಲೈಸೇಷನ್ ಮಾಡಿದ್ದೀವಿ ನಾವು. ನಂತರ ಈ ಡಿಜಿಟಲೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ BLO ಸೂಪರ್ವೈಸರ್. ಈಗ ನನಗೆ 253 ಜನ BLO ಇತ್ತು ಅಂದರೆ ಸುಮಾರು 24 ಜನ ಆ 10 BLOಗೆ ಒಬ್ಬೊಬ್ಬರನ್ನ ಮೇಲ್ವಿಚಾರಕ ನೇಮಕ ಮಾಡಿದ್ವಿ. ಅವರು ಈ ಡಿಜಿಟಲೈಸೇಷನ್ ಆಗಿರುವಂಥ ಫಾರಮ್ಗಳನ್ನ 50%ನ ಅವರು ಸುಧಾ ಪರಿಶೀಲನೆ ಮಾಡಬೇಕು. ಸರಿಯಾಗಿ ಮಾಡಿದಾರಾ, ಎಂಟ್ರಿ ಸರಿಯಾಗಿದೆಯಾ, ಮತದಾರರು ಫಾರಮ್ ಕರೆಕ್ಟಾಗಿ ಫಿಲಪ್ ಮಾಡಿದ್ದಾರಾ ಅನ್ನೋದನ್ನು ಅವರು ಪರಿಶೀಲನೆ ಮಾಡಬೇಕು. ಮಾನ್ಯ ತಹಶೀಲ್ದಾರ್ ಅವರು 30% ಪರಿಶೀಲನೆ ಮಾಡಬೇಕು. ನಾನು ಸುಧಾ 20% ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ಕಾರ್ಯ ಪ್ರಾರಂಭವಾಗ್ತಾ ಇದೆ. ಇದಲ್ಲದೆ ನಮಗೆ ಕೆಲವು BLOಗಳಿಗೆ ಮತ್ತು ಮತದಾರರಿಗೆ ಫಾರಮ್ ಭರ್ತಿ ಮಾಡೋದಕ್ಕೆ ಏನಾರ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಪ್ರತಿ ಮತದಾರ ಕೇಂದ್ರದಲ್ಲಿ ಮತದಾರ ಸಹಾಯವಾಣಿ ಕೇಂದ್ರ ಅಂತ ಒಂದು ಕೇಂದ್ರ ಮಾಡಿದ್ದಾರೆ. ಆ ಸಹಾಯವಾಣಿ ಕೇಂದ್ರಕ್ಕೆ ಅವರು ಫಾರಮ್ನ ತೊಗೊಂಡೋದ್ರೆ ಅವ್ರ ಡೌಟನ್ನು ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಈಗ ಫಾರಮ್ ಫಿಲಪ್ ಮಾಡೋಕ್ಕೆ ಬರಲಿಲ್ಲ, ಹೇಗೆ ಏನು ಅಂತ ಗೊತ್ತಾಗಿಲ್ಲ, ಅವರು ಆಯಾ ಬೂತ್ನಲ್ಲಿ ಒಂದೊಂದು ಮತದಾರ ಸಹಾಯ ಕೇಂದ್ರ ಅಂತ ಓಪನ್ ಮಾಡಿದರೆ ಆ ಮತದಾರ ಸಹಾಯ ಕೇಂದ್ರಕ್ಕೆ ಹೋದರೆ ಅವರಲ್ಲಿ ಅದನ್ನು
ಫಿಲಪ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅದೂ ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಲ್ಲಿ VFC ಸೆಂಟರ್ ಅಂತ ಮಾಡಿದ್ದೀವಿ. ಮತದಾರರ ನೋಂದಣಿ ಸಹಾಯ ಕೇಂದ್ರ ಅಂತ ಗ್ರಾಮ ಪಂಚಾಯತಿಗೆ ಮಾಡಿದ್ದೀವಿ. ಆ ಗ್ರಾಮ ಪಂಚಾಯತಿಗೆ ಹೋದರೂ ಸುಧಾ ಅಲ್ಲೂ ಸುಧಾ ಅವ್ರದ್ದು ಫಾರಮ್ಗಳನ್ನ ಫಿಲಪ್ ಮಾಡೋಕ್ಕೆ ಹೇಳ್ಕೊಡ್ತಾರೆ, ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಟ್ಟು ಮಾಡ್ತಾರೆ. ಈ ತಿಂಗಳು 29ನೇ ತಾರೀಕಿನ ಒಳಗೆ ಏನು ಇನ್ವಿಟೇಷನ್ ಫಾರಮ್ ಕೊಟ್ಟಿದ್ದೀವಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ಅದನ್ನು ಡಿಜಿಟಲೈಸೇಷನ್ ಮಾಡಿಕೊಂಡು ಮತದಾನದ ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗುತ್ತೆ 29ನೇ ತಾರೀಕು. ನಂತರ ಉಳಿಕೆ ಯಾರಿದ್ದಾರೆ, ಯಾಕೆ ಇರಲಿಲ್ಲ, ಆಮೇಲೆ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅವ್ರಿಗೆ ನೋಟಿಸ್ ಹೋಗುತ್ತೆ. ನೋಟಿಸ್ ಹೋದಂಥ ಮೇಲೆ ಅವ್ರದ್ದು ಎಂಕ್ವೈರಿ ಆಗುತ್ತೆ. ಮುಂದಿನ ಪ್ರೋಸೆಸ್ಸು ಆ ಮುಂದಿನ ಹಂತದಲ್ಲಿ ನಿಮ್ಮನ್ನ ಇದೇ ಥರ ಕರೆದು ನಾವು ತಿಳಿಸ್ತೀವಿ. ಈಗಿನ ಹಂತ ಮತದಾರರ ಫಾರಮ್ಗಳನ್ನ ಕೊಟ್ಟಿರೋದು, ಅದನ್ನು ಕಲೆಕ್ಟ್ ಮಾಡಿಕೊಂಡು ಡಿಜಿಟಲೈಸೇಷನ್ ಮಾಡೋದು, ಈ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದರ ಬಗ್ಗೆ ಪ್ರತಿದಿನ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗೆ, ನಿಮ್ಮೆಲ್ಲ ಮೇಲ್ ಕೊಟ್ಟರೆ ನಿಮ್ಮ ಮೇಲ್ಗೆ ಪ್ರತಿದಿನ ಮಾಹಿತಿ ಕೊಡ್ತೀವಿ. ಅದನ್ನು ಪ್ರತಿದಿನ ಪ್ರಚಾರ ಪಡಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.